ಹೆಣದ ಮೇಲೆ ಬಿಜೆಪಿ ರಾಜಕೀಯ ಮಾಡೋದು ಸರಿನಾ ಅಂಥೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಸಚಿವ ಕೆಜೆ ಜಾರ್ಜ್ ಅವರು ವಿನಯ್ ಆತ್ಮಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ವಿನಯ್ ಯಾಕೆ ಸತ್ತು ಹೋಗಿದಾರೋ ಗೊತ್ತಿಲ್ಲ, ಶಾಸಕ ಪೊನ್ನಣ್ಣಗೂ ವಿನಯ್ ಯಾರು ಅಂಥೇಳಿ ಗೊತ್ತಿಲ್ಲ, ಶಾಸಕರ ಮೇಲೆ ಕೇಸನ್ನು ಹಾಕಿ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಅಂಥೇಳಿ ಇಂಧನ ಸಚಿವರಾದಂತಹ ಕೆಜೆ ಜಾರ್ಜ್ ಪ್ರತಿಕ್ರಿಯೆ ಕೊಟ್ಟಿರುವಂಥದ್ದು. ಯಾವ ವಿಚಾರ ಹೇಳ್ತಿದ್ದಾರೆ? ಈಗ ನಮ್ಮ ಶಾಸಕರಿದ್ದಾರೆ, ಯಾರು ನಮ್ಮ ಪೊನ್ನಣ್ಣ ಪೊನ್ನಣ್ಣವರಿದ್ದಾರೆ, ಮಂತ್ರಿಗೌಡರಿದ್ದಾರೆ, ಅವ್ರ ಮೇಲೆ ಅವ್ರನ್ನ FIR ಹಾಕಿದ್ದಿಟ್ಟು ಇವ್ರು ಹೇಳ್ತಾರಲ್ಲ, ಇದು ರಾಜಕೀಯ ಉದ್ದೇಶ ಅಲ್ವಾ? ಯಾರ ಮೇಲೆ ಏನು ಮಾಡಬೇಕು ಅಂದ್ಬಿಟ್ಟು ಅದು ಪೊಲೀಸರಿಗೆ ಬಿಟ್ಟಿದ್ದು. ಅವರು ಈಗಾಗಲೇ FIR ಮಾಡಿ ತನಿಖೆ ಮಾಡ್ತಾರೆ. ಪೊಲೀಸವರು ಅದು ಬಿಡಬೇಕಾಯ್ತು. ರಾಜಕೀಯದಿಂದ ಹೊರಗಡೆಯಿಂದ ಪ್ರೆಷರ್ ಮಾಡಿದ್ಲಿ ಶುರು ಮಾಡಿದ್ರೆ ಏನಾಗ್ತದೆ? ಈ ವಿನಯ್ ಬೋಪಯ್ಯ ಅವರು BJP-ಯವ್ರದ್ದು ಹೇಳ್ತಾರೆ. ಇಲ್ಲಿ ತನಕ ನೀವು ಎಲ್ಲಿಯಾದರೂ BJP ನಾಯಕರು ಅವ್ರ ಹೆಸರು ಹೇಳಿದ್ರ? ನಾನಂತೂ ಕೇಳಲಿಲ್ಲ. ನೀವಾದರೂ ಹೇಳಿ ನನಗೆ. ಇಲ್ಲ, ಅವರು ದೊಡ್ಡ ನಾಯಕರಾಗಿದ್ದರು, ಪ್ರತಿಯೊಂದು ವಿಚಾರದಲ್ಲಿ BJP-ಯವರು ಅವ್ರ ವಿಚಾರದಲ್ಲಿ ಮಾತಾಡಿದ್ದಾರೆ, ಅವ್ರು ದೊಡ್ಡ ನಾಯಕರು. ಒಂದು ದಿವಸ ಕೇಳಿದ್ರ ನೀವು? ವಿನಯ್ ಬೋಪಯ್ಯ ಅವರು ಅಂದ್ಬಿಟ್ಟು BJP ನಾಯಕರು ಅಂತ ನನಗೆ ಗೊತ್ತಿಲ್ಲಪ್ಪ, ಕೊಡಗಿಂದ ಅಂಥ ನಾಯಕರು ನಾನು ನೋಡಲಿಲ್ಲ. ವಿನಯ್ ಬೋಪಯ್ಯ ನನಗೆ ಗೊತ್ತಿಲ್ಲ ಯಾರು ಅಂದ್ಬಿಟ್ಟು. ಪೊನ್ನಣ್ಣ ಅವರೇ ಹೇಳ್ತಾರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಯಾರು ಅಂದ್ಬಿಟ್ಟು. ಯಾರಾದರೂ ಒಬ್ಬರು ಪಾಪ ಸಾಯಬಾರ್ದಾಗಿತ್ತು. ಅವ್ರು ಯಾವ ಸರ್ಕಲ್ಸ್ ಸತ್ತಿದ್ದಾರೆ ಏನು? ಇದು ಇಂಧನ ಸಚಿವ ಕೆಜೆ ಜಾರ್ಜ್ ಅವರ ಪ್ರತಿಕ್ರಿಯೆ. ಪೊನ್ನಣ್ಣ ಅವರೇ ಹೇಳ್ತಾ ಇದ್ದಾರೆ ವಿನಯ್ ಯಾರು ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತ.